ವ್ಯೂ ಮಾತ್ರ ಸಕ್ಕತ್ತಾಗೈತೆ. ಒಂದ್ಸತಿ ವಿಸಿಟ್ ಮಾಡಿ ನೋಡಿ. ನಂಗೆ ಆ್ಯಕ್ಚುಲಿ ಮುಂದೆ ಹೋಗೋಕ್ಕೆ ಭಯ ಜೈತೆ. ನೋಡಿ ಅವ್ರು ಹತ್ತುತ್ತಾರೆ ಇವಾಗ, ತೋರಿಸ್ತೀನಿ. ಹುಡುಗ ಅದು ಹಿಂಗೆ ಬಂದೋ ಗೊತ್ತಿಲ್ಲ ಧೈರ್ಯದಲ್ಲಿ. ಇರೋ ಅಲ್ಲೇ ಇರೋ. ನೋಡಿ ಅಲ್ಲಿ ಹಿಡ್ಕೊಂಡು ಹಂಗೆ ಹತ್ಬೇಕು. ಆ್ಯಕ್ಚುಲಿ ಅಲ್ಲೊಂದು ಚೂರು ಸ್ಲಿಪ್ ಆದ್ರೂ ಕೆಳಗೆ ಹೋಗ್ತಾ ಇರೋದೆ ಗೈಸ್. ಆ್ಯಕ್ಚುಲಿ ಹೆವಿ ಡೇಂಜರು. ನಾನೇ ಅಲ್ಲಿ ಕೂತ್ಕೊಂಡು ಅಲ್ಲಿ ನೋಡೋರು ಹೆಂಗೈತೆ. ಹಾಂ ನೋಡೋಕೆ ಮಾತ್ರ ಇಲ್ಲಿ ಹತ್ತೋದು ಏನೋ ಚಿಕ್ಕದು ಅಂತ ಅನಿಸುತ್ತೆ, 2 ಬಂಡೆ ಅಂತ. ಆ್ಯಕ್ಚುಲಿ ಒಳಗಡೆ ತೋರಿಸ್ತೀನಿ ರೀ ನಿಮಗೆ. ವಿಡಿಯೋದಲ್ಲಿ ಎಷ್ಟು ಕಾಣಿಸುತ್ತೋ ಇಲ್ವೋ ಗೊತ್ತಿಲ್ಲ. ಆ್ಯಕ್ಚುಲಿ ಒಳಗಡೆ ಅಲ್ಲಿ ಆ ಜಾಗದಲ್ಲಿ ಬಿದ್ದರೆ ಒಳಗಡೆ ಪೂರ್ತಿ ಅಲ್ಲಿ ನಾವು ನಡ್ಕೊಂಡು ಬಂದ್ವಲ್ಲ ಅಲ್ಲಿ ಅಲ್ಲಿಗೆ ಹೋಗ್ತಾ ಇರೋದೆ ಸೀದಾ. ಏನು ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಆ್ಯಕ್ಚುಲಿ ಇವತ್ತು ಸ್ಯಾಟರ್ಡೆ, ಸೊ ಫ್ರೀ ಆಗಿದ್ವಿ ಅಂತ ನಾನು ನನ್ನ ಫ್ರೆಂಡು ಆದಿಚುಂಚನಗಿರಿ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀನಿ. ಸುಮಾರು ದಿನ ಆಗಿತ್ತು, 1 ವೀಕ್ ಆಗಿತ್ತು ಅನಿಸುತ್ತೆ ವಿಡಿಯೋ ಹಾಕಿ. ಸೊ ಏನಕ್ಕೆ ಅಂದರೆ ಕಂಟೆಂಟ್ಸು ಸಿಗ್ತಾ ಇರಲಿಲ್ಲ. ಸೊ ಹಂಗಾಗಿ ನಾನು ಡಿಲೇ ಮಾಡಿದೆ. ಸೊ ಈ ವಿಡಿಯೋ ಹೆಂಗೆ ಹೋಗುತ್ತೆ ಏನೇನು ಎಲ್ಲ ತೋರಿಸ್ತೀನಿ, ದೇವಸ್ಥಾನನೂ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಆ್ಯಕ್ಚುಲಿ ಇವಾಗ ಆಚೆ ಬಂದಿದ್ದೀವಿ. ಆಟೋದಲ್ಲಿ ಹೋಗ್ಬೇಕು, ಯಾವುದು ಕಾಣಿಸ್ತಿಲ್ಲ ಆಟೋಗಳು. ನೋಡ್ಬೇಕು ಏನು ಮಾಡೋಣ ಅಂತ. ನಡ್ಕೊಂಡು ಹೋಗ್ತಿರೋಣ. ಹೋಗ್ಬೇಕಾದ್ರೆ ಮಧ್ಯದಲ್ಲಿ ಸಿಕ್ಕರೆ ಹತ್ಕೊಂಡು ಹೋಗೋಣ. ಆಯ್ತು. ಆ್ಯಕ್ಚುಲಿ ಇವಾಗ ಆಟೋ ಹತ್ತೀನಿ, ಹೋಗಬೇಕು. ಸಿಕ್ತು, ಹೊರಗಡೆ ಬಂದಿದ ತಕ್ಷಣ ನಿಂತಿದ್ದು. ಹೋಗ್ತೀರಾ ಅಂದ ತಕ್ಷಣ ಕರ್ಕೊಂಡು ಹೋಗ್ತಾರೆ. ಗಾಯ್ಸ್ ಇವಾಗ ಹೊರಟು ಆಟೋ. ಗೈಸ್ ಆ್ಯಕ್ಚುಲಿ ಇವತ್ತು ಗಿಂಬಲಲ್ಲಿ ವಿಡಿಯೋ ಮಾಡ್ತಾಯಿದ್ದೀನಿ. ಸ್ಟೆಬಿಲೈಸ್ ಹೆಂಗೈತೆ ಅಂತ ನೀವೇ ಹೇಳಬೇಕು. ಗೈಸ್ ಆ್ಯಕ್ಚುಲಿ ಬಸ್ ಸ್ಟಾಪಿಗೆ ಬಂದ್ವಿ. ಬಸ್ಸಿಗೆ ವೆಯ್ಟ್ ಮಾಡ್ತಾಯಿದ್ವಿ, ಬಸ್ ಬರಬೇಕು. ನೋಡೋಣ, ಈ ಕಡೆ ಸೈಡ್ ಬಸ್ ಬರೋದು ನಿಮಿಷ. ಈ ಕಡೆ ಸೈಡಿಂದ ಬರಬೇಕು ಗೈಸ್ ಬಸ್ಸು. ಬಸ್ ಬಂದಿದ ತಕ್ಷಣ ಹತ್ಕೊಂಡು ಹೋಗ್ತಾ ಇರೋದು. ಗಾಯ್ಸ್ ಸುಮಾರು ಹೊತ್ತು ಕಾಯ್ದ ಮೇಲೆ ಒಂದು ಬಸ್ ಬಂತು, ಹತ್ಕೊಂಡು ಹೋಗೋಣ. ಅಯ್ಯೋ ಆ ಕಡೆ ಹೋಯ್ತಲ್ಲಪ್ಪ ನನ್ನ ಮಕ್ಕಳು. ಒಂದು ಬಸ್ ಬರೋಕ್ಕೆ ಸಾಯ್ತೈತಲ್ಲ ಇಷ್ಟ ತನಕ. ಹಾಂ, ಬಂದು 10 ನಿಮಿಷ ಆಯಿತು ಗಾಯ್ಸ್, ಇನ್ನೂ ಒಂದು ಬಸ್ ಬಂದಿಲ್ಲ. ಯಾಕೋ ನಮ್ಮ ಅದೃಷ್ಟನೇ ಸರಿಯಿಲ್ಲ, ಇವತ್ತು ಹೊರಟಿರೋದೇ ಸರಿಯಿಲ್ಲ ಅನಿಸುತ್ತೆ ಗಾಯ್ಸ್. ಅದು ಇವಾಗ ಟೈಮ್ ಬಂದು 3 ಗಂಟೆ ಆಗೋಕ್ಕಾಯ್ತು. ನಾವು ಬೆಳಗ್ಗೆಯಿಂದ ಮಲ್ಕೊಂಡು ಆಟ ಗೀಟಗಳು ಆಡ್ಕೊಂಡು ಪ್ಯಾರಿ ಸಮಾಜ್ ಗೈ. 30 minutes later. ಗಾಯ್ಸ್ ಬಸ್ ಬಂತು, ಹತ್ಕೊಂಡು ಹೋಗ್ತಾ ಇದೀವಿ. ಅಲ್ಲಿ ದೇವಸ್ಥಾನಕ್ಕೆ ಹೋಗಾದ್ಮೇಲೆ ಸಿಗ್ತೀವಿ. ರಶ್ ಆಯಿತು ಸ್ವಲ್ಪ ಬಸ್ಸು. ದೇವಸ್ಥಾನಕ್ಕೆ ಹೋಗಾದ್ಮೇಲೆ ಸಿಗ್ತೀವಿ. ಗಾಯ್ಸ್ ದೇವಸ್ಥಾನದ ಎಂಟ್ರೆನ್ಸು ಇವಾಗ ಎಂಟ್ರಿ ಆಗಿದ್ದೀವಿ. ಗಾಯ್ಸ್ ನನ್ನ ಮಗನ್ ನೋಡ್ಕೊಂಡಿರಿ. ಅಣ್ಣ ಯಾರು ಅಂತ ಗೊತ್ತಾಗ್ಲಿಲ್ಲ. ಕೇಳ್ಬಿಟ್ಟೇನು? ನಾನ್ ಯಾರು ಅಂತ ನಾನು ಹೇಳ್ಕೊಳ್ಳೋದು ಚೆನ್ನಾಗಿರಲ್ಲ. ಊರಿನ ಜನ ಎಲ್ಲ ಹಿಂದೆ ಬರ್ತಾವ್ರೆ, ನಾನ್ ಯಾರು ಅಂತ ಅವ್ರ ಹತ್ರ ಕೇಳಿ ತಿಳ್ಕೊ. ಸಿಕ್ಕಿದ ಕಡೆ ಹಾಕೊಂಡು ಹೊಡಿರಿ.
ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ? ನಿನ್ನ ಜನ್ಮಕ್ಕೆ ಹೋಗೋ. ಗಾಯ್ಸ್ ಜಸ್ಟ್ ಇವಾಗ ತಾನೇ ದೇವಸ್ಥಾನ ಹತ್ರ ಬಂದಿದ್ದೀನಿ, ಬಸ್ ಇಳಿದ್ವಿ. ಸೊ ಇವಾಗ ಒಳಗಡೆ ಹೋಗೋಣ. ಗಾಯ್ಸ್ ಇದು ಯಾಕೋ ಗಿಂಬಲ್ಲು ಒಂಥರ ಆಡ್ತೈತೆ ಗಾಯ್ಸ್, ಅದು ಹೆಂಗೆ ವರ್ಕ್ ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ ನನಗೆ. ಗಿಂಬಲ್ ತೆಗೆದ್ಬಿಟ್ಟು ಕೈಯಲ್ಲೇ ಮಾಡಿಬಿಡೋಣ ಅಂತ ಅನಿಸ್ತೈತೆ. ನೋಡೋಣ, ಆದಷ್ಟು ಗಿಂಬಲಲ್ಲೇ ಮಾಡ್ತೀನಿ. ನೋಡೋಣ, ಏನು ಶೋಕಿ ಅಂತ ಅನ್ಕೊಂಬಿಡಿ, ಶೋಕಿಗೋಸ್ಕರ ತಂದೋನೇ ವರ್ಕ್ ಮಾಡೋಕ್ಕೆ ಬರಲಿಲ್ಲ ಅಂದ್ರೂ ಅಂತ ಹಂಗೇನಿಲ್ಲ. ಅದು ಕೈಯಲ್ಲಿ ಮಾಡೋಕ್ಕೆ ಕಂಫರ್ಟೇಬಲ್ ಅನಿಸಲ್ಲ, ಕೈ ನೀಡ್ಕೊಂಡೇ ಇರಬೇಕು, ಮತ್ತು ಇಲ್ಲಿ ಬೆಟ್ಟ ಬೇರೆ ಹತ್ಬೇಕಾ. ಸೊ ಹಂಗಾಗಿ ಗಿಂಬಲ್ ಎತ್ಕೊಂಬಂದೆ. ಇದಾದರೆ ಸ್ವಲ್ಪ ಕಂಫರ್ಟೇಬಲ್ ಆಗಿ ಎತ್ಕೊಂಡು ಹೋಗ್ಬೋದಲ್ಲ ಅಂತ ಹಾಗಾಗಿ ತಂದಿದ್ದಷ್ಟೇ. ತೋರಿಸ್ತೀನಿ ಮೆಟ್ಲನ್ನು. ಗಾಯ್ಸ್ ಇದೆ ಆದಿ ಚುಂಚನಗಿರಿ ದೇವಸ್ಥಾನ ಎಂಟ್ರೆನ್ಸ್. ಈ ಮೆಟ್ಲು ಹತ್ಕೊಂಡು ಮೇಲೆ ಹೋದರೆ ದೇವಸ್ಥಾನ. ಸೊ ದೇವಸ್ಥಾನ ಎಲ್ಲ ತೋರಿಸ್ತೀನಿ ನಿಮಗೆ. ನೋಡೋಣ ಒಳಗಡೆ ವೀಡಿಯೋ ಮಾಡೋಕ್ಕೆ ಬಿಡ್ತಾರೋ ಇಲ್ವೋ ಗೊತ್ತಿಲ್ಲ. ಆ್ಯಕ್ಚುಲಿ ಬಿಡಲ್ಲ ಅನಿಸುತ್ತೆ ದೇವ್ರದ್ದು. ಫೋಟೋ ಗೀಟೋ ತೆಗಿಯೋಕ್ಕೇನು ಬಿಟ್ಟಿರಲಿಲ್ಲ ಅವತ್ತು ಬಂದಾಗ. ಇವಾಗ ನೋಡೋಣ, ಬೆಟ್ಟ ಬೇರೆ ಹತ್ಬೇಕು ಗಾಯ್ಸ್. ಬೆಟ್ಟ ಹತ್ಬೇಕು ಅಂತ ಅಂದ್ಕೊಂಡ್ಬಂದು ನಾನು ನೋಡೋಣ ಎಷ್ಟಾಗುತ್ತೆ ಅಷ್ಟು ಹತ್ತೀವಿ. ಸುಸ್ತಾದರೆ ವಾಪಸ್ ಬರೋದು. ಇಷ್ಟು ಹತ್ತಿದ್ದಕ್ಕೆ ಉಸಿರು ಸ್ವಲ್ಪ ಎಳೀತೈತೆ ಮಾತಾಡ್ತಿರೋದಕ್ಕೆ. ಅಯ್ಯಪ್ಪ, ಕೆಳಗಡೆ ಆ್ಯಕ್ಚುಲಿ ಫ್ರೆಂಡ್ಸ್ ಸಿಕ್ಕಿದ್ರು, ಅವ್ರು ಬಂದಿರೋದೇ ಗೊತ್ತಿಲ್ಲ. ಅದೇ ಇಷ್ಟೊತ್ತಕ್ಕೆ ಸುಸ್ತಾಯ್ತೈತೆ. ಇನ್ನು ಬೆಟ್ಟ ಬೇರೆ ಹತ್ಬೇಕು, ಏನು ಕತೆ ಏನೋ ಗೊತ್ತಿಲ್ಲ. ಸ್ಟ್ಯಾಮಿನಾ ಇಲ್ಲ ಗಾಯ್ಸ್. ಅದಕ್ಕೆಲ್ಲ ನಿಲ್ಲಿಸಲ್ಲ. ಹಾಸ್ಟೆಲ್ ಊಟ ತಿಂದು ಏನೂ ಇಲ್ಲ ಗಾಯ್ಸ್. ಸ್ಟ್ಯಾಮಿನಾ ಎಲ್ಲ ಹೋಗ್ಬಿಟ್ಟೈತೆ. ಮನೆ ಊಟ ತಿಂದಿದ್ರೆ ಸ್ವಲ್ಪ ಗುಂಡುಕಿರ್ಬೋದಿತ್ತು. ಹಾಸ್ಟೆಲ್ ಊಟ ತಿಂದು ಎಲ್ಲ ಹೋಗ್ಬಿಟ್ಟೈತೆ ಗಾಯ್ಸ್. ಹತ್ತಿರೋದು ಇಷ್ಟು ತೋರಿಸ್ತೀನಿ ರೀ. ಇಷ್ಟಿಗೆ ಸುಸ್ತಾಗ್ಬಿಡೈತೆ. ಫುಲ್ ಎಕ್ಸ್ಪ್ಲೋರ್ ಮಾಡೋಣ ಗಾಯ್ಸ್. ಏನೂ ಇದೆ ಒಂದು ಮೂಲೆನೂ ಬಿಡೋದು ಬೇಡ, ಫುಲ್ ಎಲ್ಲ ತೋರಿಸ್ತೀನಿ. ಅಯ್ಯೋ ಡಬಲ್ ಮೀನಿಂಗು ಸರ್. ಅವನು ಸುಸ್ತಾಯ್ತೈತೆ, ಎಲ್ಲಾದ್ರೂ ಕೂತ್ಕೊಂಡು ಹೋಗ್ಬೇಕು. ಮಾತಾಡ್ತಿರೋದಕ್ಕೆ ಸುಸ್ತಾಯ್ತೈತೆ ಅನ್ಸೋದು ನನಗೆ. ಆ್ಯಕ್ಚುಲಿ ಮೇಲೆ ಬಂದ್ವಿ ಇವಾಗ. ಲಾಸ್ಟ್ ಬ್ಲಾಗಲ್ಲಿ ಅಷ್ಟೇ ಆ್ಯಕ್ಚುಲಿ ಅಂತ ಜಾಸ್ತಿ ಹೇಳಿದ್ದೆ ಅಂದ್ಬಿಟ್ಟು ಎಲ್ಲರೂ ಒಂದು ಕಡೆಯಿಂದ ಹೋಗಿದ್ರು. ಸೊ ಕಡೆ ಶೋ ಅನ್ನೋದು ಜಾಸ್ತಿ ಹೇಳಿದ್ಯಾ ಅಂದ್ಬಿಟ್ಟು ಹೋಗಿದ್ರು. ಆದಷ್ಟು ಕಡಿಮೆ ಹೇಳ್ತೀನಿ ಆಯ್ತು. ಇದೇ ದೇವಸ್ಥಾನ ನೋಡ್ಬೋದು, ಇದೇ ದೇವಸ್ಥಾನ ಚೆನ್ನಾಗಿದೆ ಗ. ಆ್ಯಕ್ಚುಲಿ ಪ್ಲೇಸ್ ಚೆನ್ನಾಗಿದೆ, ಮೇಲ್ಗಡೆ ಅಂತೂ ಸಖತ್ತಾಗಿರುತ್ತೆ. ಇನ್ನು ವಾಟರ್ ಬಾಟಲ್ ತೊಗೊತಾವನು ಇವಾಗಲೇ. ಮೇಲ್ಗಡೆ ಬೆಟ್ಟ ಹತ್ಬೇಕಲ್ಲ, ಸುಸ್ತಾಗುತ್ತೆ ಅಂತ. ಸೊ ಒಳಗಡೆ ವಿಡಿಯೋ ಬಿಡ್ತಾರೋ ಇಲ್ವೋ ಗೊತ್ತಿಲ್ಲ. ಲಾಸ್ಟ್ ಟೈಮ್ ಬಂದಾಗ ಫೋಟೋ ತೆಗಿಯೋಕೆ ಬಿಟ್ಟಿರಲಿಲ್ಲ. ನೋಡೋಣ, ಕೇಳ್ತೀನಿ ಬಿಟ್ಟಿಲ್ಲ ಅಂದರೆ. ಬಿಡಲ್ಲ, ಅಕಸ್ಮಾತ್ ಬಿಟ್ಟರೆ ಬಿಡಲ್ವಾ. ಫೋಟೋಗೆ ಅಲ್ಲ ಇಲ್ವಂತೆ ಗೈಸ್. ಅಲ್ಲ ದೇವ್ರ ಫೋಟೋ ತೆಗೆಯೋದ್ರಲ್ಲಿ ಏನು ತಪ್ಪು ಅಂತ. ಏನೋ ಹುಡುಗಿರ ಫೋಟೋ ತೆಗೆಯೋದ್ರಲ್ಲಿ ಏನಪ್ಪ ತಪ್ಪು, ದೇವ್ರ ಫೋಟೋ ತೆಗೆಯೋದ್ರಲ್ಲಿ ಏನಪ್ಪ ತಪ್ಪು. ಮಸ್ತ್ ಜೋಕ್ ಮಾರಾರೆ. ಹಸ್ರೆ ಅಲ್ಕಟ್ ಹಸ್. ವ್ಯೂ ನೋಡಿ ಗಾಯ್ಸ್ ಮೇಲಿಂದ. ಆ್ಯಕ್ಚುಲಿ ಇಲ್ಲಿ ವ್ಯೂ ಚೆನ್ನಾಗಿದೆ ಗೈಸ್. ಮಾರ್ನಿಂಗ್ ಟೈಮಲ್ಲಿ ಬಂದಾಗಂತೂ ಮಂಜು ಇದ್ದಾಗ ಸಖತ್ತಾಗಿರುತ್ತೆ. ಗಾಯ್ಸ್ ವ್ಯೂ ಅಂತೂ ಸಖತ್ತಾಗಿದೆ ಗಾಯ್ಸ್. ಇನ್ನು ಮೇಲೆ ಹೋಗ್ತಾ ಇನ್ನೂ ಸಖತ್ತಾಗಿರುತ್ತೆ, ತೋರಿಸ್ತೀನಿ. ಅಲ್ಲಿ ತನಕ
ವೆಯ್ಟ್ ಆ್ಯಂಡ್ ವಾಚ್. ಆ್ಯಕ್ಚುಲಿ ಇದು ದೇವಸ್ಥಾನ. ಹಿಂಗೆ ಬಂದು ಎಂಟ್ರೆನ್ಸ್ ಆ್ಯಕ್ಚುಲಿ ಈ ಕಡೆ, ಆ ಕಡೆ ಸೈಡೆಲ್ಲ ಮೆಟ್ಲು ಹತ್ತಿದ ತಕ್ಷಣ ಎಂಟ್ರೆನ್ಸ್ ಸಿಗೋಲ್ಲ, ಉಲ್ಟಾ ಬರಬೇಕು. ಅದು ಬಾಗಿಲು ಈ ಕಡೆ ಸೈಡ್ ಮಾಡಿಬಿಟ್ಟವ್ರೆ. ಆ್ಯಕ್ಚುಲಿ ಇದು ಗಾಯ್ಸ್ ಎಂಟ್ರೆನ್ಸು, ಇದು ಬಾಗಿಲು. ಆ ಕಡೆ ಹತ್ತುತ್ತೀವಿ, ಆ ಕಡೆ ಹತ್ಕೊಂಡು ಹಿಂಗೆ ಉಲ್ಟಾ ಬರಬೇಕು. ಅದೇ ಬಾಗಿಲು ಆಂಟಿ ಡ್ಯಾಶ್ ಹೊಡಿಯೋಕ್ಕೆ ಬರ್ತಾರಲ್ಲಪ್ಪ. ಇದು ಎಂಟ್ರೆನ್ಸು, ತೋರಿಸ್ತೀನಿ, ಕ್ಲೀನಾಗಿ ತೋರಿಸ್ತೀನಿ. ಕಾಲಭೈರವೇಶ್ವರ ಸ್ವಾಮಿ ಇರೋದಿಲ್ಲಿ, ಸೊ ಹಾಗಾಗಿ ಕಾಲಭೈರವೇಶ್ವರ ಅಂತ ಬೋರ್ಡ್ ಹಾಕೋರು. ಬನ್ನಿ ಹೋಗೋಣ ಒಳಗೆ. ಅಲ್ಲ ಇಲ್ಲ, ಯೂಟ್ಯೂಬ್ ಅಷ್ಟೇ, ಇಲ್ಲ ಅಂದರೆ ಮೊಬೈಲ್ ವಾಪಸ್. ಒಳಗಡೆ ಫೋಟೋ ಏನೂ ತೆಗಿಯಂಗಿಲ್ಲ ಅಂತ ಅಂದರು, ಫೋನ್ ಕಿತ್ಕೊಂತೀವಿ ಅಂತ, ಅದಕ್ಕೆ ಏನೂ ತೆಗಿಲಿಲ್ಲ. ಆ್ಯಕ್ಚುಲಿ ಚೆನ್ನಾಗಿತ್ತು ಒಳಗಡೆ, ದೇವಸ್ಥಾನ ಎಲ್ಲ ಕಲ್ಲಲ್ಲಿ ಇದು ಮಾಡಿರೋದು, ಏನು ತೆಗಿಬಾರ್ದು ಅಂತಂದರೆ. ಇವಾಗ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಸೊ ನಾನು ನಿಮಗೆ ಬೆಟ್ಟ ಹತ್ತುತ್ತೀನಿ ಅಂತ ಹೇಳಿದ್ದೆ ಅಲ್ವಾ, ಇವಾಗ ಈ ಕಡೆ ಸೈಡ್ ಸ್ಟಾರ್ಟ್ ಮಾಡಬೇಕು. ಇದು ಬ್ಯಾಕ್ ಸೈಡ್ ದೇವಸ್ಥಾನ ಅಂತಂದರೆ, ನೆಕ್ಸ್ಟ್ ಮುಂದುಗಡೆ ಬೆಟ್ಟ ಹತ್ತೋದು. ಸೊ ಎಲ್ಲಿ ತನಕ ಆಗುತ್ತೆ ಅಲ್ಲಿ ತನಕ ಹತ್ತುತ್ತೀವಿ, ನೋಡೋಣ. ಪೂರ್ತಿ ಹತ್ತ ಟ್ರೈ ಮಾಡ್ತೀವಿ. ಸುಸ್ತು ಆಯ್ತು, ಏನು ಸ್ಟ್ಯಾಮಿನೇ ಲಾಸ್ಟ್ ಊಟ ತಿಂದು ಎಲ್ಲ ಹೋಗ್ಬಿಟ್ಟಿದೆ ಆಯ್ತು. ನೆಕ್ಸ್ಟು ಏನು ಮಾಡೋದು ಗೊತ್ತಿಲ್ಲ, ಅದಕ್ಕೆ ಇವಾಗ ಜಾಸ್ತಿ ಹಾಸ್ಟೆಲ್ ಊಟ ತಿಂತಿಲ್ಲ. ಎಷ್ಟು ಹೇಳಿದ್ರು ಅಷ್ಟೇ ಅವ್ರದ್ದು, ಸರಿ ಅಂತೂ ಮಾಡಲ್ಲ ಊಟನ. ಇದು ಹಾಸ್ಟೆಲ್ ಮಿಸ್ ನೋಡಿಬಿಟ್ರೆ ಒಂಥರ ಆಗ್ಬಿಡುತ್ತೆ. ಸೊ ಇರಲಿ ಬಿಡಿ, ಎಲ್ಲ ವಿಡಿಯೋದಲ್ಲಿ ಅದನ್ನೇ ಹೇಳೋದಾಯಿತು. ನೋಡಿದವರೆಲ್ಲ ಏನು ಬರೀ ಹಾಸ್ಟೆಲ್ ಊಟದ ಬಗ್ಗೆ ಹಿಂಗಿರುತ್ತೆ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಅದೇ ನಿಜ, ಇನ್ನೇನು ಇರಲಿ. ಸೊ ಇವಾಗ ಹತ್ತುತ್ತಾ ಇದ್ದೀವಿ. ನೆಕ್ಸ್ಟು ನೋಡೋಣ. ನಾವು ವಾಟರ್ ಬಾಟ್ಲ್ ತೊಗೋಬೇಕಿತ್ತು ಕಣ್ಣ, ಒಂದು ಯಾರು ಮೇಲ್ಗಡೆ ಎಲ್ಲೂ ಸಿಗಲ್ಲ, ಏನು ಇಟ್ಟಿಲ್ಲ ಮೇಲೆ. ಶಕ್ತಿ ದೇವ್ರು ಕೊಡುತ್ತಂತ ಹೇಳಿ ಕಾಯ್ಸಿಲ್ಲ. ಒಂದು ದೊಡ್ಡ ಗಣಪತಿ ಐತೆ, ತೋರಿಸ್ತೀನಿ ನೋಡಿ ಗಾಯ್ಸ್. ಇದು ಲಾಸ್ಟ್ ಟೈಮ್ ಬಂದಾಗ ನಾನು ನೋಡೈತಿಲ್ವಲ್ಲ, ಇತ್ತಾ. ಮತ್ತು ಈ ಕಡೆ ಒಂದು ಏನೋ ಐತೆ, ಇದೇನು ಅಂತ ಗೊತ್ತಿಲ್ಲ. ನಾವು ಒಳಗೆ ಹೋಗಂಗಿಲ್ಲೋ, ಹೋಗ್ಬೋದಾ? ಇದೇನು ಒಳಗೆ ಹೋಗ್ಬೋದಾ? ಏನಿದು ದೇವಸ್ಥಾನನ? ಎಲ್ಲಿ ಒಳಗೆ ಹೋಗ್ಬೋದಾ? ಕ್ಲೋಸಾ? ಇದೇನು ಅಂತ ಗೊತ್ತಿಲ್ಲ. ಇದು ಗಣಪತಿ ಮೊದಲೇ ಇತ್ತಂತೆ, ನಾನೇ ಅಬ್ಸರ್ವ್ ಮಾಡಿಲ್ಲ. ಆಯಿತು, ನಾನು ಬರ್ತಡೆಗೆ ಇಲ್ಲಿಗೆ ಬಂದಿದ್ದೆ ದೇವಸ್ಥಾನಕ್ಕೆ, ಬಂದು ಕೈ ಮುಕ್ಕೊಂಡು ಹೋಗ್ಬಿಟ್ಟಿದ್ವಿ ಅಷ್ಟೇ. ಕಾಲೇಜ್ ಇತ್ತು ಅಂತ, ಕಾಲೇಜ್ ಅಲ್ಲ, ಎಕ್ಸಾಮ್ ಟೈಮ್ ಏನೋ ಅನಿಸುತ್ತೆ, ಎಕ್ಸಾಮ್ ಟೈಮು ಅಂತ ಹಂಗೆ ಕೈ ಮುಕ್ಕೊಂಡು ಹೋಗಿದ್ವಿ. ಸೊ ನೋಡಿರಲಿಲ್ಲ, ಇವಾಗಲೇ ನೋಡಿದ್ದು ನಾನು ಅದನ್ನು. ಗಾಯ್ಸ್ ಆ್ಯಕ್ಚುಲಾಗಿ ಇಲ್ಲಿಂದ ಸ್ಟಾರ್ಟು ಮೆಟ್ಲುಗಳು ಬೆಟ್ಟಕ್ಕೆ ಹತ್ತಕ್ಕೆ. ನೋಡಿ ಮೆಟ್ಲು ಯಾವ ಥರ ಐತೆ ಅಂತ. ಮೆಟ್ಲು ಯಾವ ಥರ ಇರುತ್ತೆ, ಮೆಟ್ಲು ಥರ ಇರುತ್ತೆ. ಅದನ್ನು ತೋರಿಸ್ಬೇಕಾ ನೀನು? मस्त जोक मारा रे, ये हंस रहे हलकट हंस. ಅಯ್ಯೋ, ಇಲ್ಲಿಂದ ಸ್ಟಾರ್ಟು ಗಾಯ್ಸ್. ಮುಂಚೆ ಮೆಟ್ಲು ಇರಲಿಲ್ಲ ಅನಿಸುತ್ತೆ ಗಾಯ್ಸ್, ನನಗೂ ಗೊತ್ತಿಲ್ಲ. ಕಲ್ಲು ಬಂಡೆ ಮೇಲೆ ನೆಟ್ಕೊಂಡು ಹೋಗ್ತಿದ್ರು ಅನಿಸುತ್ತೆ. ಅದಾದಮೇಲೆ ಬರ್ತಾ ಮೆಟ್ಲು ಮಾಡಿರೋದು ಅನಿಸುತ್ತೆ. ಎಸ್, ಇನ್ನೊಂದು ಫ್ಯಾಕ್ಟ್ ಏನೋ ಗೊತ್ತಿಲ್ಲ, ನಾನು ಎಲ್ಲೋ ನೋಡಿದ್ದು. ಏನಪ್ಪ, ದೇವಸ್ಥಾನದೊಳಗೆ ಈ ಪೂಜಾರಿ ಕಾಲಿಗೆಲ್ಲ ಬೀಳ್ತಾರಲ್ಲ, ಆ ಥರ ಬೀಳಬಾರ್ದಂತೆ, ದೇವ್ರಿಗೆ ಅವಮಾನ ಮಾಡ್ದಂಗೆ ಅಂತ ಹೇಳ್ತಾರೆ, ಗೊತ್ತಿಲ್ಲ. ಅವಾಗಲೇ ಸುಸ್ತಾಗ್ತೈತೆ ಗೈಸ್. ನೀರು ಕಿತ್ಕೊತೈತೆ ಎಲ್ಲ ಕಡೆ, ಬರೀ ಸತ್ತಿದ್ಗೆ.
ಗೈಸ್ ವೀಡಿಯೋ ಮಾಡೋಣ ಅಂದರೆ ಕಂಟೆಂಟ್ ಸಿಗಲ್ಲ, ಆಮೇಲೆ ಸ್ವಲ್ಪ ಬ್ಯಾಕ್ ಸಪೋರ್ಟ್ ಇಲ್ಲ. ಸೊ ಹಾಗಾಗಿ ವೀಡಿಯೋಸ್ಗಳು ಕಂಟಿನ್ಯೂಸ್ ಆಗಿ ಬರ್ತಿಲ್ಲ. ಇನ್ಮೇಲೆ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ ಕಂಟಿನ್ಯೂಸ್ ಆಗಿ. ನೋಡೋಣ ಹೆಂಗಾಗುತ್ತೆ ಹಂಗೆ ಮಾಡ್ತೀವಿ. ಅಣ್ಣ ನನ್ನ ಕೈಯಲ್ಲಿ ಆಯ್ತಾ? ನಾನು ಉಸಿರು ಹೇಳ್ಕೊಂಡು ಮಾತಾಡ್ಕೊಂಡು ಬರ್ತಿರೋದಿಲ್ಲ, ನಾನು ನೋಡ್ಕೊಂಡು ಆಗಾಡ್ತವ್ರೆ. ಅಯ್ಯೋ, ಇನ್ನೊಂದು ವ್ಯೂ ಪಾಯಿಂಟ್ ಐತೆ ಗೈಸ್, ತೋರಿಸ್ತೀನಿ. ಆ್ಯಕ್ಚುಲಿ ಚೆನ್ನಾಗಿದೆ. ಅಳಿ ಕುಂಚ ಇದೆ, ಅಳಿಲು ಇಲ್ಲೊಂದು ಸ್ವಲ್ಪ ಹೊತ್ತು ನಿಂತ್ಕೊಂಡು ರೆಸ್ಟ್ ಮಾಡಿದ್ವಿ. ಹಿಂಗೆ ಮತ್ತೆ ಸ್ಟಾರ್ಟ್ ಮಾಡಿದ್ದೀವಿ ಹತ್ತಕ್ಕೆ. ಗೈಸ್ ಒಳಗಡೆ ತೋರಿಸ್ಬೇಕಿತ್ತು, ಅದೊಂದು ಬೇಜಾರಾಗೋಯ್ತು. ಆ್ಯಕ್ಚುಲಿ ಒಳಗಡೆ ಚೆನ್ನಾಗಿತ್ತು, ಎಲ್ಲ ಕಲ್ಲಲ್ಲಿ ಕಿತ್ತಿರೋದು. ಅದು ಇತ್ತೀಚೆಗೆ ಮಾಡಿರೋದು, ಮುಂಚೆ ಇರಲಿಲ್ಲ ಅನಿಸುತ್ತೆ. ಇತ್ತೀಚೆಗೆ ಕಲ್ಲಲ್ಲಿ ಮಾಡಿರೋದು ಚೆನ್ನಾಗಿದೆ. ಒಂದೊಂದು ಡೀಟೇಲಾಗಿ ಮಾಡೋರೆ, ಚೆನ್ನಾಗಿದೆ. ಒಳಗಡೆ ತೋರ್ಸೋಕ್ಕಾಗಲಿಲ್ಲ. ಗೈಸ್ ನೋಡ್ಬೋದು ಮೇಲ್ಗಡೆ ಎಷ್ಟೈತೆ ಅಂತ. ಅಯ್ಯೋ ಗೈಸ್, ಜೊತೆಗೆ ಮಾತಾಡೋಕ್ಕೆ ಯಾರೂ ಇಲ್ಲ ಗೈಸ್, ಅದಕ್ಕೆ ನಿಮಗೆ ವ್ಲಾಗ್ ಬೋರ್ ಆಗ್ಬೋದು. ಅದೇ ಹೇಳಿದ್ದು, ಅದೇ ಪ್ರಾಬ್ಲಮ್ಮು, ಅದಕ್ಕೆ ವ್ಲಾಗ್ ಮಾಡಿರಲಿಲ್ಲ. ಜೊತೇಲಿ ಮಾತಾಡೋಕ್ಕೆ ಯಾರೂ ಇಲ್ಲ, ಎಲ್ಲ ಸೈಡ್ಗೆ ಹೋಗ್ಬಿಡ್ತಾರೆ ಗೈಸ್. ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಏನು ಮಾಡೋದು, ಅದೇ ಮೇಯ್ನ್ ಪ್ರಾಬ್ಲಮ್ ಆ್ಯಕ್ಚುಲಿ. ಕ್ವಾಟ್ಲೆ ಮಾಡಿದ್ರೆ ಯಾರೂ ಇಲ್ಲ, ನಾನು ಒಬ್ಬನೇ ಇಷ್ಟು ಅಂತ ಮಾತಾಡಲಿ. ಇಂಟ್ರೆಸ್ಟಿಂಗ್ ಆಗಿರೋದನ್ನು ತೋರಿಸ್ತೀನಿ ನೋಡಿ. ನಮ್ಮ ಜನಗಳು ಬಂದಿದ್ದ ಜಾಗದಲ್ಲಿ ಕೈ ಸುಮ್ಮನೆ ಇರೋದೇ ಇಲ್ಲ. ಈ ಥರದ್ದು ಏನಾದ್ರು ಒಂದು ಗುರುತು ಮಾಡಿ ಹೋಗಬೇಕು. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ವ್ಯೂ ನೋಡಿ ಗೈಸ್, ಮುಂದೆ ಹೋಗಿ ತೋರಿಸ್ತೀನಿ ರೀ. ನೋಡ್ಬೋದು ಎಷ್ಟು ಸಖತ್ತಾಗೈತೆ ಅಂತ. ಮೇಲೆ ಹೋಗ್ತಾ ಹೋಗ್ತಾ ಇನ್ನೂ ಚೆನ್ನಾಗೈತೆ, ಎಲ್ಲಾನು ತೋರಿಸ್ತೀನಿ. ಅಯ್ಯೋ ಡಬಲ್ ಮೀನಿಂಗು ಸರ್. ಏನಕ್ಕೋ ಗೊತ್ತಿಲ್ಲ, ಕಲ್ಲುಗಳೆಲ್ಲ ಜೋಡಿಸ್ಬಿಟ್ಟವ್ರೆ. ಏನು ಮ್ಯಾಟ್ರು ಗೊತ್ತಿಲ್ಲ. ತರಲೆ ಬಿಡತ್ತವು ಜೋಡಿಸಿದ್ವಾ ಇಲ್ಲ ಇವರೇ ಜೋಡಿಸಿದ್ರೋ ಗೊತ್ತಿಲ್ಲ. ಯಾವ ಕಲ್ಲು ಕೆಳಗಿಲ್ಲ, ಎಲ್ಲ ಜೋಡಿಸ್ಬಿಟ್ಟವ್ರೆ. ಐ ಥಿಂಕ್ ಕೆಳಗಡೆ ಉರುಳೋಗುತ್ತೆ ಅಂತ ಜೋಡಿಸಿರ್ಬೇಕು ಅಂತ ಅನಿಸುತ್ತೆ. ಜೋಡಿಸಿದ್ರೆ ಉರುಳೋಗಲ್ವಾ? ಹೆಂಗಿದ್ರು ಉರುಳೋಗುತ್ತೆ ತಾನೇ, ಏನಪ್ಪ. ಇಲ್ಲ, ಹಾಂ, ಅಲ್ಲೇ ಒಳಗೂ ಹೋಗ್ಬೋದು. ಹೋಗ್ಬೋದಾ? ಕತ್ತಲು ಸೋಮೇಶ್ವರನ ಸಿದ್ದು ಕತ್ತಲು ಸೋಮೇಶ್ವರ ಅಂತೆ. ಎಲ್ಲ ಹೊತ್ತದು ಒಳಗ ಇಷ್ಟೇ ಅಲ್ಲ, ದೇವರಿದೆಯಲ್ಲಿ ಶಿವಮೂರ್ತಿ ಎಲ್ಲಿ ಒಳಗ? ಇಲ್ಲಿ ಓಹ್, ಇಲ್ಲಿ. ಓಕೆ ಓಕೆ, ಅಲ್ಲಿಂದ ಒಳಗೆ ನಾನು ಮಾಡಿದ್ದೀನಿ. ನೀರು ಅಯ್ಯೋ ತಲೆ ಹೊಡಿಯುತ್ತೆ, ಬಕ್ಕೊಂಡು ಬರ್ಬೇಕು ಗೈಸ್. ಓ, ಇಲ್ಲಿ ಕತ್ತಲು ಸೋಮೇಶ್ವರ ಅಂತೆ, ನೋಡ್ಬೋದು. ನಾನು ಬಕ್ಕೊಂಡ್ರೆ ಹೊಡಿತೈತಲ್ಲ ತಲೆ. ದೇವರೇ ಎಲ್ರಿಗೂ ಒಳ್ಳೇದು ಮಾಡಪ್ಪ. ಅವನಾ ಹಂಗೆ ಇರುತ್ತೆ. ಗೈಸ್, ಗುಹೆ ಒಳಗೆ ಬರಬೇಕು, ಬಕ್ಕೊಂಡು ಬರಬೇಕು, ಇಲ್ಲ ತಲೆ ಗುಡಿಯುತ್ತೆ.
ಆ್ಯಕ್ಚುಲಿ ಚೆನ್ನಾಗಿದೆ ಗೈಸ್, ತೋರಿಸ್ತೀನಿ ರೀ ಹೆಂಗೆ ಅಂತ. ಈ ಸಂಧಿ ಜಾಗದೊಳಗೆ ಹೋಗಿ ಅಲ್ಲಿ ಒಳಗಡೆ ಇರೋದು ದೇವರು ನೋಡಿಕೊಂಡು ಹಿಂಗೆ ಬರಬೇಕು. ಆ ಕಡೆಯಿಂದ ಬಂದಿದ್ದು ಹಿಂಗೆ ಬರಬೇಕು. ತೋರಿಸ್ಬೇಡ. ಇಲ್ಲಿಗೆ ಬಂದೇ ಇರಲಿಲ್ಲ ಕಣ್ಣ ನಾವು ಅವಾಗ ಬಂದಾಗ. ಅದೆಲ್ಲೋ ಯಾರೋ ಸ್ವಾಮೀಜಿ ಯಾರೋ ಒಬ್ರು ಸಿಕ್ಕಿದ್ರು, ಅವ್ರು ಕಳ್ಸಿದ್ದೆಲ್ಲೋ ಹೋಗಿ ಅಂತ. ಹೋಗ್ಬಿಟ್ಟು ಅಲ್ಲೋ ಮುಂದೆ ನೋಡ್ಕೊಂಡು ಹೋಗೋ ಕೂತಿಬಿಟ್ಟಿದೆ. ನೋಡ್ಕೊಂಡು ಹಂಗೆ ಹೊಯ್ಕೊಂಡು ಹೋಗ್ಬಿಡಿ. ಆಮೇಲೆ ಚೆನ್ನಾಗಿದಲ್ಲ, ಏನೋ ಒಂಥರ ಪೀಸ್ ಚೆನ್ನಾಗಿ. ಗಾಯ್ಸ್ ಆ್ಯಕ್ಚುಲಿ ಸ್ವಲ್ಪ ಮೇಲೆ ಬಂದ್ವಿ, ನೋಡ್ಬೋದು ವ್ಯೂ. ನಮ್ಮ ನಿಮಗೆ ಫೋನಲ್ಲಿ ಎಷ್ಟು ಕಾಣಿಸ್ತೈತೆ ಅಂತ ಗೊತ್ತಿಲ್ಲ, ಆ್ಯಕ್ಚುಲಿ ಸಖತ್ತಾಗೈತೆ ಮಾತ್ರ ವ್ಯೂ. ಇನ್ನೂ ಮೇಲೆ ಹೋಗ್ಬೋದು ಗಾಯ್ಸ್, ಆ್ಯಕ್ಚುಲಿ ಇನ್ನೂ ಅಲ್ಲಿ ತನಕ ಹೋಗ್ಬೋದು. ಅಲ್ಲಿ ಇದು ಕಾಣಿಸ್ತಿದೆಯಲ್ಲ, ಅಲ್ಲಿ ಒಂದು ಇದು ಗೂಟ ಇಟ್ಟಿರೋ ಥರ ಅಲ್ಲಿ ತನಕ ಹೋಗ್ಬೋದು. ಅದತ್ತು ತ್ರಿಶೂಲ ಅನಿಸುತ್ತೆ ಗಾಯ್ಸ್, ಅದು ಗೂಟ ಅಂದ್ಬಿಟ್ಟೆ, ಸಾರಿ ತ್ರಿಶೂಲನೋ ಏನೋ ಗಂಟೆನೇನೋ ಕಟ್ಟಿರಬೇಕು ಅನಿಸುತ್ತೆ. ಅಲ್ಲಿ ತನಕ ಹೋಗ್ಬೋದು ನಾವು. ಅಲ್ಲಿಗೆ ಹೋಗೋದು ಹೆಂಗೆ ಅಂತ ಗೊತ್ತಾಯ್ತಿಲ್ಲ ಗಾಯ್ಸ್, ಇಲ್ಲ ಅಂದಿದ್ರೆ ಆ್ಯಕ್ಚುಲಿ ಹೋಗ್ಬೋದಿತ್ತು, ಹೋಗೋಕ್ಕೇನಿಲ್ಲ ಗಾಯ್ಸ್. ಆವಾಗಲೇ ಬಂದಿದ್ದು, ಮತ್ತೆ ವಾಪಸ್ ಬಂದ್ವಿ. ಆ್ಯಕ್ಚುಲಿ ಹಿಂಗೆ ಹೋಗ್ಬೇಕಂತೆ ಕೇಳಿದ್ವಿ ಅಲ್ಲಿ, ಸೊ ಅದಕ್ಕೆ ಮತ್ತೆ ವಾಪಸ್ ಹಿಂಗೆ ಬಂದ್ವಿ. ಹಾಂ ನಡಿಯೋ, ಅಲ್ಲ ಬಿದ್ದೋಂಗೈತೈತಂತೆ. ನಡಿ ಹತ್ತು ಇದೇ ಜಾಗ. ನಾನು ಅವತ್ತು ಇಲ್ಲೇ ಹತ್ತಿದ್ದು. ಹಾಂ ಇಲ್ಲ ಬ್ರೋ, ಅದು ಇಲ್ಲಿ ತನಕ ಹತ್ಬಿಟ್ಟು ಹಂಗೆ ಕೂತಿದ್ವಿ ಅಷ್ಟೇ, ಮೇಲೆ ಹತ್ತಕ್ಕೋಗಿಲ್ಲ. ಆಯ್ತು ಒಂದು ನಿಮಿಷ ಇರಿ, ಹತ್ಬಿಟ್ಟು ಸಿಗ್ತೀನಿ. ನಮ್ಮ ಮಚ್ಚ ಇದು ಇಟ್ಕೊಳ್ಳೋ. ನೀನೇನ್ ಬಾ ಮೇಕೆ ಆಮೇಲೆ ಇಸ್ಕೊತೀನಿ ಹತ್ತದ್ಮೇಲೆ. ನನ್ನ ಮಗನ ನೋಡಲಿ, ಗೊತ್ತಕ್ಕೂ ಧೈರ್ಯ ಇಲ್ಲ, ಯಾಕೆ ಬಂದೆ ಇರೋ ನಿಮಿಷ. ನನ್ನ ಮಗ ಮರ್ಯಾದೆ ತೆಗಿತಾವನೆ. ಸಪೋರ್ಟ್ ಇಲ್ವಾ? ನೋ ತಗೊಳ್ಳೋ, ಅಷ್ಟೇ ರಾಡು ಕಾಣೋದು, ರಾಡು ತಗೋ ಮಚ್ಚ. ವಿಡಿಯೋ ಆನ್ ಆಗೈತೆ, ಅಲ್ಲಿ ನಂಗೆ ಎಲ್ಲಿ ಭಯ ಆಯ್ತೈತಿಲ್ಲ ಅಂತ ಸೀರಿಯಸ್ ಆಗಿ. ಆ ಕಡೆನೂ ಈ ಕಡೆನೂ ಮಧ್ಯದಲ್ಲಿ ನಾನು ಇದು ಕೊಡು ಗೈಸ್. ಇಲ್ಲ ಅದು ಬೇಕು. ಇಲ್ಲಿಂದ ಕಬ್ಬಣ ಇಟ್ಕೊಂಡು ಅಲ್ಲಿ ಹೋಗ್ಬೇಕು. ಅಲ್ಲೋದ್ರೆ ಒಂದು ವ್ಯೂ ಪ್ಲೇಸ್ ಗೈಸ್. ಲಾಸ್ಟ್ ಟೈಮು ಬಂದಾಗ ಇಲ್ಲೇ ಕೂತ್ಕೊಂಡು ಹೋಗಿದ್ವಿ ಅಷ್ಟೇ, ಮೇಲತ್ತಿರಲಿಲ್ಲ. ನೋಡ್ಬೋದು ವ್ಯೂನ. ಇಲ್ಲಿ ಒಳಗಿಂದ ಬರಬೇಕು, ಇಲ್ಲಿಂದ ಬಂದು ಇಲ್ಲಿ ಬಂದು ಕಬ್ಬಣ ಇಟ್ಕೊಂಡು ಮೇಲೆ ಹತ್ಬೇಕು. ಹತ್ಬಿಟ್ಟು ಸಿಗ್ತೀನಿ ಗಾಯ್ಸ್. ಸೂಪರ್. ಫೈನಲಿ ಇಳಿದಾಯ್ತು. ಪಾಪ ಅವ್ರು ಆ್ಯಕ್ಚುಲಿ ಹೆಸರು ಗೊತ್ತಿದ್ರು. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ಕಾಲ್ಗಿಲೆಲ್ಲ ಕಿತ್ಕೊಂಡು ಹತ್ಕೊಂಡು ಬಂದ್ವಿ. ಆ್ಯಕ್ಚುಲಿ ಸಖತ್ ಭಯ ಆಗುತ್ತೆ. ನಾನೇನೋ ನೋಡೋಕೆ ಮಾತ್ರ ಅಷ್ಟು ಈಸಿ ಆಗೈತೆ ಅಂತ ಅಂದ್ಕೊಂಡೆ, ಕೆಳಗಡೆ ನೋಡಿದ್ರೆ ಬೀಜ ಎಲ್ಲ ಬಾಯಿ ಬರುತ್ತೆ. ಒಳ್ಳೆ ಮಂಜುಮಲ್ ಬಾಯ್ಸಲ್ಲಿ ಕೆಳಗಡೆ ಬಿದ್ದೋಯ್ತಾನಲ್ಲ, ಆ ಥರ ಹಾಳ ಏನಿಲ್ಲ, ಹಾಳ ಐತೆ. ಬಿದ್ದರೆ ಮಾತ್ರ ಬುರುಡೆ ಚಿಪ್ಪು ಸಹ ಸಿಗಲ್ಲ ಹುಡ್ಕೋಕ್ಕೆ. ಇವಣ್ಣ ಅದು ಹೆಂಗೆ ನಕ್ಕೊಂಡು ಹೋಯ್ತವ್ರೆ ಅಂತ ಗೊತ್ತಿಲ್ಲ. ಅಗಲ ಐತೆ, ಧೈರ್ಯ ಬೇಕಷ್ಟೇ. ಯಪ್ಪೋ ಅಲ್ಲಿ ನೋಡೋಗುರು ಹೆಂಗೈತೆ. ಹಾಂ
ಓ ಅಲ್ಲ ಅಂತ ನಾನು ಬರಲ್ಲ ಗುರು. ಅಲ್ಲ ನೆಗಿಬೇಕಾದ್ರೆ ಮಿಸ್ ಆಗಿ ಕಾಲಿಗೆ ಒಳಿಕ್ ಹೋಗಿ ಏನು ಕತೆ. ಇರೋನು ಒಬ್ಬನೇ ಮಗ ಬೇರೆ ಗೈಸ್. ಇಲ್ಲೋ ಇದೆ ಅನ್ಸುತ್ತೆ ಕಣ, ರಾಮ ಅಂತೇನೋ ಹೇಳಿದ್ನಲ್ಲ ಅವನು. ಆ್ಯಕ್ಚುಲಿ ಸೀತೆ ಮತ್ತು ರಾಮ ಇಲ್ಲಿ ಬಂದಿದ್ರಂತೆ. ನೀರು ಸಿಗದೆ ಇದ್ದಾಗ ಬಾಣ ಬಿಟ್ಟಾಗ ಅದೇನೋ ಮಳೆ ನೀರು ಬಂತು. ಯಾವಾಗಲೂ ಹಿಂಗೆ ಇರುತ್ತೆ ನೀರು ಅಂತ ಯಾರೋ ಒಬ್ರು ಕೆಳಗಡೆ ಹೇಳಿದ್ರು. ಇದೇ ಇರ್ಬೇಕು ಅನ್ಸುತ್ತೆ, ಗೊತ್ತಿಲ್ಲ, ಇದೇ ಇರ್ಬೇಕೇನೋ. ವ್ಯೂ ಮಾತ್ರ ಸಕ್ಕತ್ತಾಗೈತೆ, ಒಂದ್ಸತಿ ವಿಸಿಟ್ ಮಾಡಿ ನೋಡಿ. ನಂಗೆ ಆ್ಯಕ್ಚುಲಿ ಮುಂದೆ ಹೋಗೋಕ್ಕೆ ಭಯ ಜೈತೆ. ಸಕ್ಕತ್ತಾಯ್ತಲ್ಲ. KGF ಫಿಲಮಲ್ಲಿ ಕಾಣುತ್ತಲ್ಲ ಲೋ ಕೈ ಅಲ್ಲಾಡ್ತೈತೆ ಕಣ್ಲ, ಮೊಬೈಲ್ ಹಿಡ್ದಿರೋದು ಗಾಳಿಗೆ. ನಂಬಿಕೊಂಡಿರು ಗಾಯ್ಸ್. ಹೆಣ್ಣು ನೋಡ್ತಾ ಇದೀವಿ, ಹಿಂಗೆ ಯಾರು ಇದ್ರೆ ಮೆಸೇಜ್ ಮಾಡಿ. ನನ್ಗೆ ತಿಪ್ಪಲ ಸುಂದಲಿನೇ ಬೇಕು. ಬೇಕುಪ್ಪ, ನನ್ನ ಮಾತು ಕೇಳು. ಕಣ್ಣಿದ್ರೆ ಸೀರೆ ಬೇಕು ಅಂತಾಳೆ, ಒಡವೆ ಬೇಕು ಅಂತ DM ಮಾಡಿ. ಅವ್ನ ಇನ್ಸ್ಟಾಗ್ರಾಮ್ ಪ್ರೊಫೈಲ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಹೆವಿ ಗಾಳಿ ಹೊಡಿತೈತೆ, ನಾಯ್ಸ್ ಎಷ್ಟು ಕೇಳಿಸುತ್ತೋ ಗೊತ್ತಿಲ್ಲ. ಹತ್ತದೇನೋ ಹತ್ಬಿಟ್ಟೆ. ಈಗ ಇಳಿಯೋದೇನು ಗುರು, ಅದನ್ನೇ ಹೇಳಿದ್ದು ನಾನು. ಕೈಯಲ್ಲಿ ಮೊಬೈಲ್ ಇಟ್ಕೊಂಡಾಗ ಗಾಳಿ ತಳ್ತೈತೆ ಕೈನ ಅಂತ. ವೀವೆಲ್ಲ ನೋಡಾಯ್ತು. ಸೊ ಇವಾಗ ಹೊರಟ್ವಿ ಆ ಜಾಗದಲ್ಲಿ. ಸರಿ, ಒಂದು ನಿಮಿಷ. ಆ್ಯಕ್ಚುಲಿ ಚೆನ್ನಾಗಿದೆ ಗೈಸ್, ನೋಡೋಕೆ ಮಾತ್ರ. ಇಲ್ಲಿ ಹತ್ತೋದು ಏನೋ ಚಿಕ್ಕದು ಅಂತ ಅನಿಸುತ್ತೆ, 2 ಬಂಡೆ ಅಂತ. ಆ್ಯಕ್ಚುಲಿ ಒಳಗಡೆ ತೋರಿಸ್ತೀನಿ ರೀ ನಿಮಗೆ. ವೀಡಿಯೋದಲ್ಲಿ ಎಷ್ಟು ಕಾಣಿಸುತ್ತೋ ಇಲ್ವೋ ಗೊತ್ತಿಲ್ಲ. ಆ್ಯಕ್ಚುಲಿ ಒಳಗಡೆ ಅಲ್ಲಿ ಆ ಜಾಗದಲ್ಲಿ ಬಿದ್ದರೆ ಒಳಗಡೆ ಪೂರ್ತಿ ಅಲ್ಲಿ ನಾವು ನಡ್ಕೊಂಡು ಬಂದ್ವಲ್ಲ, ಅಲ್ಲಿ ಅಲ್ಲಿಗೆ ಹೋಗ್ತಾ ಇರೋದೆ ಸೀದಾ. ಏನು ಸಿಗಲ್ಲ ಬಾಡಿ ಪಾರ್ಟ್ಸು. ಹೆವಿ ಡೇಂಜರು ಇದು ಪ್ಲೇಸು. ಒಳ್ಳೆ ಮಂಜುಮಲ್ ಬಾಯ್ಸ್ ಫಿಲಮ್ ನೋಡೋದಂಗೆ ಅನಿಸುತ್ತೆ ನನಗೆ. ಆ ಫಿಲಮ್ ನೋಡ್ಬಿಟ್ಟು ನಾನು ರಾತ್ರಿ ಮಲ್ಕೊಂಡ್ರು ಬರೀ ಅವನದು ಮುಖನೇ ನೆನ್ಪು ಬರೋದು. ಒಳಗಡೆ ಅವ್ನು ಇಳಿದ್ಬಿಟ್ಟು ಮೇಲೆ ಎತ್ತುತ್ತಾನಲ್ಲ, ಆವಾಗ ಮುಖ ಎಲ್ಲ ಫುಲ್ ಬ್ಲಡ್ ಆಗಿರುತ್ತಲ್ಲ, ಅದೇ ನೆನ್ಪು ಬರೋದು. ನೋಡಿ ಇವಾಗ ಬರ್ತಾವ್ರೊಬ್ರು, ತೋರಿಸ್ತೀನಿ. ಹುಡುಗದು ಹೆಂಗೆ ಎತ್ತುತ್ತಾನೋ ಗೊತ್ತಿಲ್ಲ. ನಾನಂತೂ ಕೂತ್ಕೊಂಡು ಬಂದೀನಿ. ಅಣ್ಣ ಕಷ್ಟ ಅದು. ಆ್ಯಕ್ಚುಲಿ ಅಲ್ಲಿ ಒಳಗಡೆ ತುಂಬ ಹಾಳಾಗಿದೆ. ಅಲ್ಲೇ ಕೂರಿಸ್ಬಿಡಿ, ಇಲ್ಲ ಅಂದರೆ ಸಾಕು. ಅಣ್ಣ ಅಂದರೆ ಅವ್ರಿಗೆ ಅಷ್ಟು ಗೊತ್ತಾಗಲ್ವಲ್ಲ ಅಣ್ಣ, ಅದಕ್ಕೆ. ನೋಡಿ ಅವ್ರು ಹತ್ತುತ್ತಾರೆ ಇವಾಗ, ತೋರಿಸ್ತೀನಿ. ಹುಡುಗ ಅದು ಹಿಂಗೆ ಬನ್ನೋ ಗೊತ್ತಿಲ್ಲ ಧೈರ್ಯದಲ್ಲಿ. ಇರೋ ಅಲ್ಲೇ ಇರೋ. ನೋಡಿ ಅಲ್ಲಿ ಹಿಡ್ಕೊಂಡು ಹಂಗೆ ಹತ್ಬೇಕು. ಆ್ಯಕ್ಚುಲಿ ಅಲ್ಲೊಂದು ಚೂರು ಸ್ಲಿಪ್ ಆದ್ರೂ ಕೆಳಗೆ ಹೋಗ್ತಾ ಇರೋದೆ ಗೈಸ್. ಆ್ಯಕ್ಚುಲಿ ಹೆವಿ ಡೇಂಜರು. ನಾನೇ ಅಲ್ಲಿ ಕೂತ್ಕೊಂಡು ಸ್ವಲ್ಪ ಹೊತ್ತು 5 ನಿಮಿಷ ಕೂತ್ಕೊಂಡು ಹತ್ತದೆ ನಾನು. ಯಾರೋ ಒಬ್ಬರು ಅದೇ ಆವಾಗಲೇ ತೋರಿಸಿದ್ನಲ್ಲ ಒಬ್ಬರು ಅಣ್ಣ, ಅವರು ಆ್ಯಕ್ಚುಲಿ ಕಣ್ಣಲ್ಲಿ ನೀರು ಹಾಕೋದು ಒಂದೇ ಬಾಕಿ, ಅರ್ಧ ಗಂಟೆಯಿಂದ ಕೂತ್ಕೊಂಡು ಆಮೇಲೆ ಇಳ್ದೋದ್ರಂತೆ. ಆ್ಯಕ್ಚುಲಿ ಒಳ್ಳೆ ಪ್ಲೇಸು ಗೈಸ್. 1 ಟೈಮ್ ಬಂದಿದ್ವಿ ನಾನು, ಇದು 2nd ಟೈಮ್ ಬರ್ತಿರೋದು. ಲಾಸ್ಟ್ ಟೈಮ್ ಬಂದಾಗ ಅಲ್ಲೇ ಕೂತ್ಕೊಂಡ್ಬಿಟ್ಟಿದ್ದೆ ನಾನು. ನನ್ನ ಫ್ರೆಂಡ್ಸ್ ಎಲ್ಲ ಹತ್ತಿದ್ರು. ಅಲ್ಲಿ ಹುಡುಗ ಕೂತವನಲ್ಲ, ಅಂಕಲ್ ಕೂತವ್ರು, ಅಲ್ಲೇ ಕೂತ್ಕೊಂಡ್ಬಿಟ್ಟಿದ್ದೆ ಗೈಸ್. ಹತ್ತಿ ಇಳಿದು ಎಲ್ಲ ಮುಗೀತು. ಇವಾಗ ವಾಪಸ್ ಮಾಮೂಲಿ ನಾರ್ಮಲ್ ಹಾಸ್ಟೆಲ್ಗೆ ಹೊರಟಿದ್ದೀವಿ. ಆ್ಯಕ್ಚುಲಿ ಗೈಸ್ ನಿಜವಾಗ್ಲೂ ಸಖತ್ತು ಭಯ ಆಯಿತು. ನಾನು ನೋಡೋಕೆ ಮಾತ್ರ ಈಸಿ ಅಂತ ಅನಿಸುತ್ತೆ, ಹತ್ತು ಇಳಿಯೋಷ್ಟರಲ್ಲಿ ಬೀಜಗಳೆಲ್ಲ ನಡುಗೋಗಿರುತ್ತೆ. ಆ್ಯಕ್ಚುಲಿ ಇಲ್ಲಿ ಬಂದು ಹಿಂಗೆ ಇಳ್ಕೊಂಡು ಹೋಗಬೇಕು. ಅಲ್ಲಿ ಕೆಳಗೆ ಇಟ್ಕೊಂಡು ಹೋದರೆ ದೇವಸ್ಥಾನ. ಆ್ಯಕ್ಚುಲಿ ಗಾಯ್ಸ್ ಅಲ್ಲಿ ಇದೆಯಲ್ಲ, ಅಲ್ಲಿ ಕಾಣಿಸಿದೆಯಲ್ಲ, ಅದು ಸ್ಕೂಲು ಇವ್ರದ್ದು ಆದಿಚುಂಚನಗಿರಿದು ಸ್ಕೂಲು. ಅಲ್ಲೇ ಹಾಸ್ಟೆಲ್ಗಿಷ್ಟೆಲ್ಲ ಐತೆ. ಸೇಮ್ ಸಿದ್ಧಗಂಗಾ ಮಠ ಐತಲ್ಲ ಆ ಥರ, ಅಲ್ಲೇ ಹಾಸ್ಟೆಲ್ಗಿಷ್ಟೆಲ್ಲ ಫುಡ್ಡು ಚೆನ್ನಾಗಿ ಕೊಡ್ತಾರೆ.
ಅಲ್ಲಿ ಸ್ಪೋರ್ಟ್ಸ್ ನಡೆಯುತ್ತೆ ಅಲ್ಲಿ. ಅದು ಗ್ರೌಂಡು, ಸ್ಕೂಲ್ದು ಗ್ರೌಂಡು ಅದು. ಇಷ್ಟು ಚೆನ್ನಾಗೈತೆ, ಸ್ಕೂಲು ಚೆನ್ನಾಗೈತೆ, ಫುಡ್ಡು ಗಿಡ್ಡು ಎಲ್ಲ ಚೆನ್ನಾಗಿ, ಹಾಸ್ಟೆಲ್ಲು ಚೆನ್ನಾಗೈತೆ. ಗಾಯ್ಸ್ ಕೆಳಗೆ ತನಕ ಬಂದ್ವಿ, ಮುಗೀತು. ಆ್ಯಕ್ಚುಲಿ ಇವತ್ತು ಸ್ಯಾಟರ್ಡೆ, ಏನು ಮಾಡೋದು ಹಾಸ್ಟೆಲಲ್ಲಿ ಅಂತ ಅಂದ್ಕೊಂಡು ಕೂತಿರ್ಬೇಕಾದ್ರೆ ಹಿಂಗಿದ್ರೂ ವಿಡಿಯೋ ಮಾಡಿರಲಿಲ್ಲ. ದೇವಸ್ಥಾನದೊಂದು ವಿಡಿಯೋ ಮಾಡಿಕೊಂಡು ಹಾಗೆ ಬೆಟ್ಟ ಹತ್ಕೊಂಡು ಬರೋಣ ಅಂತ ಬಂದಿದ್ದು. ಕೆಳಗಡೆ ಬಂದ್ವಿ, ತೋರಿಸ್ತೀನಿ ಕೆಳಗಡೆ. ಅದು ದೇವಸ್ಥಾನ, ಇದ್ಯಾವುದೋ ಒಂದು ದೇವಸ್ಥಾನ ಐತೆ, ಯಾವುದೋ ಅಂತ ಗೊತ್ತಿಲ್ಲ. ಹೋಗಲಿಲ್ಲ ನಾವು ಅವಾಗಲೇ ಈ ದೇವಸ್ಥಾನಕ್ಕೆ, ಹಂಗೆ ಹತ್ಕೊಂಡ್ವಿ. ಇಳ್ಕೊಂಡು ಹೋಗ್ತಾ ಇದ್ದೀವಿ ಗಾಯ್ಸ್. ಆ್ಯಕ್ಚುಲಿ ಆವಾಗಲೇ ಹೋಗ್ಬೇಕಾದ್ರೆ ಪೂಜೆ ಮಾಡಿಸ್ತಿಲ್ಲ. ಆ್ಯಕ್ಚುಲಿ ಇವಾಗ ಪೂಜೆ ಮಾಡಿಸ್ತಾ ಇದ್ದೀವಿ. ಆವಾಗಲೇ ಸ್ವಲ್ಪ ಜನ ಇದ್ದರು. ಕ್ರಾಸಾಗಿ ಇಳಿಬೇಕಾ? ಸೈಂಟಿಸ್ಟ್ ಆಗೋನೆ. ಮೆಟ್ಲು ಹತ್ಬೇಕಾರೆ ಕ್ರಾಸ್ ಆಗತ್ಬೇಕಂತೆ, ಇಳಿಬೇಕಾದ್ರೆ ಕ್ರಾಸ್ ಆಗತ್ಬೇಕಂತೆ. ಟ್ರೈ ಮಾಡಿ ನೋಡಿ ಹೆಂಗೋಯ್ತು ಅವನಂತ. ಸೈಂಟಿಸ್ಟ್ ಆಗ್ಬಿಟ್ಟವ ನನ್ನ ಮಗ. ನಮ್ಮ ಜೊತೆನೇ ಇದ್ದ, ಅದು ಯಾವಾಗ ಸೈಂಟಿಸ್ಟ್ ಆದ ಅಂತಲೇ ಗೊತ್ತಿಲ್ಲ. ಸೈಂಟಿಸ್ಟ್ ಅಂತ ಜಾಸ್ತಿ ತಿಳ್ಕೊಂಬಿಟ್ಟವ. ಅದರಲ್ಲಿ ಏನು ಸೈಂಟಿಸ್ಟ್. ಫೈನಲಿ ಬೆಟ್ಟ ಹತ್ಕೊಂಡು ಇಳ್ಕೊಂಡು ಬಂದಾಯಿತು. ಅಲ್ಲಿ ಕಾಣಿಸ್ತಿದೆಯಲ್ಲ ಗಾಯ್ಸ್, ಅಲ್ಲೇ ನಾವು ಹತ್ತಿದ್ದು. ಅಥವಾ ಇದು ಗಿಂಬಲ್ದು ಆ್ಯಕ್ಚುಲಿ ಗಿಂಬಲ್ ತಂದಿದ್ದು ಆ್ಯಕ್ಚುಲಿ ಸಖತ್ ಹೆಲ್ಪ್ ಆಯಿತು. ಇವಾಗ ಒಂದು ಬಾಟ್ಲು ನೀರು ಕುಡ್ಕೊಂಡು ಬಸ್ ಹತ್ಕೊಂಡು ಹೋಗಬೇಕು. ಹಿಂಗೆ ಆಡುತ್ತೆ, ನಾವೇನು ಮಾಡೋಣ, ಹೋಯ್ತಾ 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 ಹಿಂಗೆ ಹೋಗ್ಬಿಡುತ್ತೆ. ಇರಲಿ ಬಿಡಿ. ಗಾಯ್ಸ್ ಫೈನಲಿ ಬ್ಲಾಗರ್ ಬಂದು ಆಟೋಲ್ಲಿ ಕೂತಿದ್ದಾನೆ. ಆಟೋಲ್ಲಿ ಕೂತಿ ಬೆಳ್ಳೂರು ಪುನಃ ಕಾಲೇಜಿಗೆ ಹೋಗಿ ಬ್ಯಾಸ್ಕೆಟ್ಬಾಲ್ ಆಡಬೇಕಂತೆ. ಚಾಂಪಿಯನ್ ಇವನು. ಹೌದು ಗಾಯ್ಸ್, ಇವನೇ ಮಾಡಿದ್ದು. ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಜಸ್ಟ್ ಊಟ ಎಲ್ಲ ಮುಗಿಸ್ಕೊಂಡು ಹಾಸ್ಟೆಲ್ಗೆ ಹೋಗ್ತಾ ಇದ್ದೀವಿ. ಸೊ ಇವತ್ತಿನ ವೀಡಿಯೋ ನಿಮಗೆ ಎಂಡ್ ಮಾಡ್ತಾ ಇದ್ದೀನಿ. ಎಂಜಾಯ್ ಮಾಡಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ನಿಮಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್.